ಹನುಮಂತನನ್ನು ಭಗವಾನ್ ಶಿವನ ಅವತಾರವೆಂದು ಪರಿಗಣಿಸಲಾಗುತ್ತದೆ. ಅವನು ಕೇಸರಿ ಮತ್ತು ಅಂಜನಾದೇವಿಯ ಮಗನಾಗಿ ಜನಿಸಿದನು. ಹನುಮಂತನು ಚೈತ್ರ ಮಾಸ ಪೂರ್ಣಿಮಾ ತಿಥಿಯಂದು ಮಂಗಳವಾರದಂದು ಜನಿಸಿದನು. ಹನುಮಂತನು ಮಂಗಳವಾರದಂದು ಜನಿಸಿರುವುದರಿಂದ ಮಂಗಳವಾರದಂದು ಹನುಮಾನ್ ಪೂಜೆಯನ್ನು ಮಾಡುವುದರಿಂದ ಹೆಚ್ಚು ಮಂಗಳಕರವೆಂದು ಹೇಳಲಾಗುತ್ತದೆ. ಆದರೆ ಶನಿವಾರ ಹನುಮಂತನನ್ನು ಏಕೆ ಪೂಜಿಸುತ್ತೇವೆ ಎಂದು ಗೊತ್ತೇ? ಒಂದು ವಾರದಲ್ಲಿ ಪ್ರತಿದಿನವೂ ನಿರ್ದಿಷ್ಟ ಗ್ರಹಕ್ಕೆ ಸಂಬಂಧಿಸಿದೆ. ಸೋಮವಾರ ಚಂದ್ರಗ್ರಹಕ್ಕೆ ಸಂಬಂಧಿಸಿದೆ. ಮಂಗಳವಾರ ಮಂಗಳ ಗ್ರಹಕ್ಕೆ ಸಂಬಂಧಿಸಿದೆ. ಬುಧವಾರವು ಬುಧ ಗ್ರಹಕ್ಕೆ ಸಂಬಂಧಿಸಿದೆ. ಗುರುವಾರವು ಗುರುಗ್ರಹಕ್ಕೆ ಸಂಬಂಧಿಸಿದೆ. ಶುಕ್ರವಾರವು ಶುಕ್ರ ಗ್ರಹಕ್ಕೆ ಸಂಬಂಧಿಸಿದೆ. ಭಾನುವಾರ ಸೂರ್ಯಗ್ರಹಕ್ಕೆ ಸಂಬಂಧಿಸಿದೆ ಮತ್ತು ಶನಿವಾರ ಶನಿಗ್ರಹಕ್ಕೆ ಸಂಬಂಧಿಸಿದೆ. ಹನುಮಾನ್ ಮಂಗಳ ಗ್ರಹದ ಅಧಿಪತಿ ಎಂದು ಹೇಳಲಾಗುತ್ತದೆ. ಹಾಗಾದರೆ ಶನಿವಾರದಂದು ಹನುಮಂತನನ್ನು ಏಕೆ ಪೂಜಿಸಲಾಗುತ್ತದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಯಲು ಸಂಪೂರ್ಣ ವಿಡಿಯೋವನ್ನು ನೋಡಿ. ಹನುಮಂತನು ಶಕ್ತಿ, ಭಕ್ತಿ ಮತ್ತು ಅಚಲ ನಿಷ್ಠೆಯ ಸಂಕೇತವಾಗಿದ್ದಾನೆ. ಭಾರತಾದ್ಯಂತ ಭಕ್ತರು ಹನುಮಾನ್ ದೇವಾಲಯಗಳಿಗೆ ಅವನ ಆಶೀರ್ವಾದವನ್ನು ಪಡೆಯಲು ಸೇರುತ್ತಾರೆ. ಹನುಮಂತನು ತನ್ನ ಧೈರ್ಯ ಮತ್ತು ಶಕ್ತಿಗೆ ಹೆಸರುವಾಸಿಯಾಗಿದ್ದಾನೆ. ಅವನು ತನ್ನ ಅಪಾರ ಶಕ್ತಿ ಮತ್ತು ಶೌರ್ಯಕ್ಕೆ ಹೆಸರುವಾಸಿಯಾಗಿದ್ದಾನೆ. ಅವನು ಈ ಗುಣಗಳೊಂದಿಗೆ ಬಲವಾಗಿ ಪ್ರತಿಧ್ವನಿಸುತ್ತಾನೆ ಎಂದು ನಂಬಲಾಗಿದೆ. ಭಕ್ತಾದಿಗಳು ರಕ್ಷಣೆಗಾಗಿ, ಭಯವನ್ನು ಹೋಗಲಾಡಿಸಲು ಮತ್ತು ತಮ್ಮ ಜೀವನದಲ್ಲಿ ಸವಾಲುಗಳನ್ನು ಎದುರಿಸಲು ಶಕ್ತಿಯನ್ನು ಪಡೆಯಲು ಅವರ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ. ಹನುಮಂತನು ಭಗವಾನ್ ರಾಮನೊಂದಿಗೆ ನಿಕಟ ಸಂಬಂಧ ಹೊಂದಿದ್ದಾನೆ ಮತ್ತು ರಾಮನ ಮೇಲಿನ ಅವನ ಭಕ್ತಿಯು ನಿಸ್ವಾರ್ಥ ಸೇವೆ ಮತ್ತು ಶೌರ್ಯಕ್ಕೆ ಉದಾಹರಣೆಯಾಗಿದ್ದಾನೆ. ಹನುಮಂತನ ಭಕ್ತರು ತಮ್ಮ ಜೀವನದಲ್ಲಿ ಹನುಮಂತನ ಗುಣಗಳನ್ನು ಅಳವಡಿಸಿಕೊಳ್ಳಲು ಧೈರ್ಯ ಮತ್ತು ಭಕ್ತಿಯ ಭಾವವನ್ನು ಬೆಳೆಸುವ ಗುರಿಯನ್ನು ಹನುಮಂತನ ಪೂಜಿಸುವ ಮೂಲಕ ಪಡೆಯುತ್ತಾರೆ. ಶನಿವಾರಗಳನ್ನು ಹೆಚ್ಚು ಮಹತ್ವಪೂರ್ಣವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಈ ದಿನ ಶನಿಯು ಸಂಬಂಧ ಹೊಂದಿದ್ದಾನೆ. ಶನಿವಾರದಂದು ಹನುಮಂತ ದೇವರಿಗೆ ಸಮರ್ಪಿತವಾದ ದೇವಾಲಯಗಳಿಗೆ ಭಕ್ತರು ಏಕೆ ಬರುತ್ತಾರೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಶನಿದೇವನ ದುಷ್ಪರಿಣಾಮಗಳನ್ನು ನಿವಾರಿಸಲು ಭಕ್ತರು ಶನಿವಾರದಂದು ಹನುಮಂತನನ್ನು ಏಕೆ ಪೂಜಿಸುತ್ತಾರೆ? ಈ ನಂಬಿಕೆಗೆ ಸಂಬಂಧಿಸಿದ ಒಂದು ಕಥೆ ಇದೆ. ಮಂಗಳವಾರಗಳು ಹನುಮಂತನ ಆರಾಧನೆಗೆ ಸಮರ್ಪಿತವಾಗಿದ್ದು, ಶನಿಯೊಂದಿಗೆ ಸಂಬಂಧಿಸಿದ ಕಥೆಯಿಂದಾಗಿ ಶನಿವಾರವನ್ನು ಹೆಚ್ಚು ಮಹತ್ವದಾಗಿದೆ ಎಂದು ಪರಿಗಣಿಸಲಾಗಿದೆ. ಶನಿವಾರವನ್ನು ಸಾಂಪ್ರದಾಯಿಕವಾಗಿ ಶನಿದೇವನಿಗೆ ಸಮರ್ಪಿಸಲಾಗಿದೆ. ಶನಿಯು ನ್ಯಾಯದ ಸಾಕಾರ ಮತ್ತು ಶಿಸ್ತು, ಕಠಿಣ ಪರಿಶ್ರಮ ಮತ್ತು ಸತ್ಯತೆಯೊಂದಿಗೆ ಸಂಬಂಧ ಹೊಂದಿದ್ದಾನೆ. ಶನಿದೇವರನ್ನು ಸಮಾಧಾನಪಡಿಸಲು ಮತ್ತು ಆಶೀರ್ವಾದ ಪಡೆಯಲು ಭಕ್ತರು ಹನುಮಂತನನ್ನು ಅವನ ಆರಾಧಕನಾಗಿ ಪೂಜಿಸುತ್ತಾರೆ. ಇದನ್ನು ಪ್ರಾಚೀನ ಹಿಂದೂ ಪುಸ್ತಕವಾದ ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿದೆ. ರಾಮಾಯಣದ ಪ್ರಕಾರ ರಾಕ್ಷಸ ರಾಜ ರಾವಣನು ಯಾವುದೇ ಗ್ರಹಗಳ ಚಲನೆಯನ್ನು ನಿಯಂತ್ರಿಸುವಷ್ಟು ಶಕ್ತಿಶಾಲಿಯಾಗಿದ್ದನು. ಅವನ ಮಗನ ಮೇಘನಾಥನ ಜನನವು ಸಮೀಪಿಸುತ್ತಿದ್ದಾಗ ರಾವಣನು ನವಗ್ರಹಗಳನ್ನು ತನ್ನ ಮಗ ಅಜೇಯನಾಗಿರಲು ಅಂತಹ ರೂಪದಲ್ಲಿರಲು ನವಗ್ರಹಗಳಿಗೆ ಹೇಳಿದನು. ರಾವಣನು ತನ್ನ ಮಗನ ಜನನದ ಸಮಯದಲ್ಲಿ ತನ್ನ ಮಗನ ಜಾತಕವು ಅತ್ಯಂತ ಪ್ರಾಬಲ್ಯವನ್ನು ಹೊಂದಬೇಕೆಂದು ಬಯಸಿದನು. ಅದರಿಂದ ತನ್ನ ಮಗ ಅವಿನಾಶವಾದ ಜೀವನವನ್ನು ನಡೆಸಬಹುದೆಂದು ಭಾವಿಸಿದನು. ರಾವಣನಿಗೆ ಹೆದರಿ ಶನಿಗ್ರಹವನ್ನು ಹೊರತುಪಡಿಸಿ ಎಲ್ಲ ಗ್ರಹಗಳು ಅವನಿಗೆ ವಿಧೇಯರಾದರು. ಆದರೆ ರಾವಣ ತನ್ನ ಮಗನ ಜನ್ಮಕುಂಡಲಿಯನ್ನು ನೋಡಿದಾಗ ಶನಿಗ್ರಹದ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ಜನರು ತಮ್ಮ ಜೀವನವನ್ನು ಹೇಗೆ ಕಳೆಯುತ್ತಾರೆ ಎಂಬುದನ್ನು ನಿರ್ಧರಿಸುವಲ್ಲಿ ಮುಖ್ಯವಾದ ಶನಿಗ್ರಹವು ರಾವಣನ ಮಗನ ಜಾತಕದಲ್ಲಿ ಅವನ ಸ್ಥಾನವನ್ನು ಬದಲಾಯಿಸಲಿಲ್ಲ. ಇದನ್ನು ಕಂಡು ಕೋಪಗೊಂಡ ರಾವಣನು ಶನಿದೇವನನ್ನು ಕತ್ತಲ ಜೈಲಿನಲ್ಲಿ ಬಂಧಿಸಿ ಶಿಕ್ಷೆಯ ರೂಪದಲ್ಲಿ ತಲೆ ಕೆಳಗಾಗಿ ಗಲ್ಲಿಗೇರಿಸಿದ. ಕೆಲವು ಕಥೆಗಳಲ್ಲಿ ರಾವಣನು ಶನಿದೇವನನ್ನು ವೇದಿಕೆಯಂತೆ ಇಟ್ಟುಕೊಳ್ಳುತ್ತಿದ್ದನು ಮತ್ತು ಶನಿದೇವನ ಬೆನ್ನಿನ ಮೇಲೆ ತನ್ನ ಪಾದಗಳನ್ನು ಇಡುತ್ತಿದ್ದನು ಎಂದು ಹೇಳಲಾಗುತ್ತದೆ. ಶನಿದೇವನನ್ನು ಅವಮಾನಿಸಲು ಮಾತ್ರವಲ್ಲದೆ ಶನಿದೇವನ ವಕ್ರದೃಷ್ಟಿಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಶನಿದೇವನ ಮುಖವನ್ನು ಕೆಳಮುಖವಾಗಿ ಇಡುತ್ತಿದ್ದನು. ಇದನ್ನು ಕಂಡು ಕೋಪಗೊಂಡ ಶನಿದೇವನು ರಾವಣನ ಮಗ ಮೇಘನಾಥನ ಜಾತಕದಲ್ಲಿ ಮೇಘನಾಥನ ಮರಣವು ಅವನ ಚಿಕ್ಕ ವಯಸ್ಸಿನಲ್ಲಿಯೇ ಸಂಭವಿಸುವ ರೀತಿಯಲ್ಲಿ ತನ್ನನ್ನು ತಾನು ಜೋಡಿಸಿಕೊಂಡನು. ಶನಿದೇವನು ರಾವಣನ ವರ್ತನೆಯಿಂದ ಸಾಯುತ್ತಾನೆ ಎಂದು ಶಾಪಿಸಿದನು ಮತ್ತು ಮಂಗವು ಅವನನ್ನು ರಕ್ಷಿಸುತ್ತಾನೆ ಮತ್ತು ಮಂಗವು ಅವನ ಇಡೀ ಲಂಕಾ ನಗರವನ್ನು ಸುಟ್ಟು ಹಾಕುತ್ತಾನೆ ಎಂದು ಹೇಳಿದನು. ಅವನ ಮಾತಿನಂತೆ ಭಗವಾನ್ ಹನುಮಂತನು ಅವನನ್ನು ರಕ್ಷಿಸಲು ಬಂದನು ಮತ್ತು ಇಡೀ ಲಂಕಾ ನಗರವನ್ನು ಸುಟ್ಟು ಹಾಕಿದನು. ಸ್ವಲ್ಪ ಸಮಯದ ನಂತರ ಹನುಮಂತನು ಲಂಕಾದಲ್ಲಿ ಮಾತಾ ಸೀತೆಯನ್ನು ಹುಡುಕುತ್ತಿದ್ದನು. ಶನಿದೇವನು ಸಹಾಯಕ್ಕಾಗಿ ಬೇಡಿಕೊಳ್ಳುವುದನ್ನು ಅವನು ಕೇಳಿದನು. ಹನುಮಂತನು
ಹನುಮಂತನು ಶನಿದೇವನ ಅಳಲನ್ನು ಕೇಳಿ ಶನಿದೇವನ ಪ್ರಾಣವನ್ನು ರಾವಣನ ಹಿಂಸೆಯಿಂದ ರಕ್ಷಿಸಿದನು. ಕೆಲವು ಕಥೆಗಳಲ್ಲಿ ರಾವಣನು ತನ್ನ ಕೆಟ್ಟ ದೃಷ್ಟಿಯನ್ನು ಹೋಗಲಾಡಿಸಲು ಶನಿದೇವನನ್ನು ಅವನ ಪಾದದ ಬಳಿ ಇಟ್ಟುಕೊಳ್ಳುತ್ತಿದ್ದನು ಮತ್ತು ಅವನನ್ನು ತನ್ನ ಸಭೆಯಲ್ಲಿ ಇಡುತ್ತಿದ್ದನು. ಅವನು ತನ್ನ ಮುಖವನ್ನು ಕೆಳಕ್ಕೆ ಇಡುತ್ತಿದ್ದನು ಮತ್ತು ಅವನನ್ನು ಅವಮಾನಿಸುತ್ತಿದ್ದನು ಎಂದು ಹೇಳಲಾಗುತ್ತದೆ. ಹನುಮಂತನು ರಾವಣನ ಆಸ್ಥಾನವನ್ನು ತಲುಪಿದಾಗ ಶನಿದೇವನು ತನ್ನ ತಲೆಯನ್ನು ಎತ್ತಿ ಹನುಮಂತನನ್ನು ಮತ್ತು ಅನಂತರ ರಾವಣನನ್ನು ನೋಡಿದನು ಎಂದು ನಂಬಲಾಗಿದೆ. ಯಾವುದೇ ವಿನಾಶದ ಶಕ್ತಿಯು ಹನುಮಂತನನ್ನು ಎಂದಿಗೂ ಬಾಧಿಸುವುದಿಲ್ಲ ಎಂದು ಬ್ರಹ್ಮ ಅವನಿಗೆ ವರವನ್ನು ನೀಡಿದ ಕಾರಣ ಹನುಮಂತನು ತನ್ನ ದೃಷ್ಟಿಗೆ ನಿರೋಧಕನಾಗಿದ್ದನು. ಆದರೆ ಶನಿದೇವನು ರಾವಣನನ್ನು ನೋಡಿದ ತಕ್ಷಣದಲ್ಲಿ ರಾವಣನ ದುರದೃಷ್ಟವು ಪ್ರಾರಂಭವಾಯಿತು ಎಂದು ಹೇಳಲಾಗುತ್ತದೆ. ಅದರ ನಂತರ ಶನಿಯ ದೃಷ್ಟಿಯಿಂದಾಗಿ ಇಡೀ ಲಂಕೆಯು ಹನುಮಂತನಿಂದ ಸುಟ್ಟು ಹೋಯಿತು ಮತ್ತು ಅಂತಿಮವಾಗಿ ರಾವಣನ ಎಲ್ಲ ಮಕ್ಕಳು ಮತ್ತು ಅವನ ಸೈನ್ಯವು ಭಗವಾನ್ ಶ್ರೀರಾಮ ಮತ್ತು ಹನುಮಂತನ ವಾನರ ಸೇನೆಯ ಕೈಯಿಂದ ಸೋಲಿಸಲ್ಪಟ್ಟಿತು ಮತ್ತು ಸಂಪೂರ್ಣವಾಗಿ ನಾಶವಾಯಿತು. ಈ ಕಥೆಯು ಹನುಮಂತನ ಸಾಟಿಯಿಲ್ಲದ ಶಕ್ತಿ, ಅಪರಿಮಿತ ಸಹಾನುಭೂತಿ ಮತ್ತು ಭಕ್ತರ ರಕ್ಷಕನಾಗಿ ಅವನ ದೈವಿಕ ಪಾತ್ರವನ್ನು ಸುಂದರವಾಗಿ ಸೆರೆಹಿಡಿಯುತ್ತದೆ. ಇದು ಶನಿದೇವನೊಂದಿಗಿನ ಅವನ ಅನನ್ಯ ಸಂಪರ್ಕವನ್ನು ಮತ್ತು ಈ ಬಂಧವು ಪ್ರತಿಕೂಲತೆಯಿಂದ ರಕ್ಷಣೆ ಪಡೆಯುವ ಅಸಂಖ್ಯಾತ ಆರಾಧಕರ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ತಿಳಿಸುತ್ತದೆ. ಹನುಮಂತನು ತನ್ನ ಅಗತ್ಯದ ಸಮಯದಲ್ಲಿ ಅವನಿಗೆ ಸಹಾಯ ಮಾಡಲು ಮುಂದಾಗಿದ್ದಾನೆ. ಅದರಿಂದ ಶನಿದೇವನು ಹನುಮಂತನ ಭಕ್ತರ ಮೇಲೆ ತನ್ನ ಪ್ರಭಾವವನ್ನು ಎಂದಿಗೂ ಬೀರುವುದಿಲ್ಲ ಎಂದು ಭರವಸೆ ನೀಡಿದನು. ಅವರು ಹನುಮಂತನಿಗೆ ಶನಿವಾರದಂದು ಭಗವಾನ್ ಹನುಮಂತನನ್ನು ಪೂಜಿಸುವ ಯಾರಾದರೂ ಅವನ ನಕಾರಾತ್ಮಕ ಪರಿಣಾಮಗಳಿಂದ ಮುಕ್ತರಾಗುತ್ತಾರೆ ಎಂದು ಭರವಸೆ ನೀಡಿದರು. ಹನುಮಂತನು ಶನಿದೇವನನ್ನು ರಾವಣನಿಂದ ರಕ್ಷಿಸಿದ್ದರಿಂದ ಎರಡು ದೇವತೆಗಳ ನಡುವೆ ವಿಶೇಷ ಬಂಧಕ್ಕೆ ಕಾರಣವಾಯಿತು. ಮಂಗಳವಾರ ಅಥವಾ ಶನಿವಾರದಂದು ಯಾರು ಹನುಮಂತನನ್ನು ಪೂಜಿಸುತ್ತಾರೋ ಅವರ ದುರದೃಷ್ಟದಿಂದ ಪಾರಾಗುತ್ತಾರೆ ಎಂದು ಶನಿಯು ಎಲ್ಲರಿಗೂ ವರವನ್ನು ನೀಡಿದನು. ಅಂದಿನಿಂದ ಶನಿವಾರ ಹನುಮಂತನೊಂದಿಗೆ ಸಂಬಂಧ ಹೊಂದಿದೆ ಮತ್ತು ಅವನ ಭಕ್ತರು ಈ ದಿನ ಶನಿದೇವನ ದುಷ್ಪರಿಣಾಮಗಳಿಂದ ಶಕ್ತಿ ಮತ್ತು ರಕ್ಷಣೆ ಪಡೆಯಲು ಹನುಮಂತನನ್ನು ಪೂಜಿಸುತ್ತಾರೆ. ಶನಿವಾರದಂದು ಹನುಮಂತನ ಆರಾಧನೆಯು ಶನಿಯ ಋಣಾತ್ಮಕ ಪ್ರಭಾವಗಳನ್ನು ರದ್ದುಗೊಳಿಸುತ್ತದೆ ಮತ್ತು ಒಬ್ಬರ ಜೀವನದಲ್ಲಿ ಸಾಮರಸ್ಯ ಮತ್ತು ಯಶಸ್ಸನ್ನು ತರುತ್ತದೆ ಎಂದು ನಂಬಲಾಗಿದೆ. ಹನುಮಂತನ ಆಶೀರ್ವಾದವು ವ್ಯಕ್ತಿಗಳಿಗೆ ಶನಿದೇವರು ಕೊಡುವ ಸವಾಲುಗಳನ್ನು ಜಯಿಸಲು ಮತ್ತು ತಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿ ಮತ್ತು ಅದೃಷ್ಟವನ್ನು ತರಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಶನಿವಾರದಂದು ಭಗವಾನ್ ಹನುಮಂತನ ಆರಾಧನೆಯು ಸಂಪ್ರದಾಯಗಳು, ಜ್ಯೋತಿಷ್ಯ ನಂಬಿಕೆಗಳು ಮತ್ತು ಸ್ಫೂರ್ತಿದಾಯಕ ಕಥೆಗಳೊಂದಿಗೆ ಸಂಬಂಧಿಸಿದೆ. ಭಕ್ತರಿಗೆ ಈ ದಿನವು ಅವರ ನಂಬಿಕೆಯನ್ನು ಬಲಪಡಿಸಲು, ರಕ್ಷಣೆಯನ್ನು ಪಡೆಯಲು ಮತ್ತು ಧೈರ್ಯ ಮತ್ತು ಭಕ್ತಿಯಂತಹ ಗುಣಗಳನ್ನು ಬೆಳೆಸಲು ಅವಕಾಶವನ್ನು ನೀಡುತ್ತದೆ. ಅಡೆತಡೆಗಳನ್ನು ಜಯಿಸಲು ಅಥವಾ ನಮ್ಮ ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ಹನುಮಂತನ ಆಶೀರ್ವಾದವು ಲಕ್ಷಾಂತರ ಜನರಿಗೆ ಶಕ್ತಿ ಮತ್ತು ಸಾಂತ್ವನದ ಮೂಲವಾಗಿ ಮುಂದುವರಿಯುತ್ತದೆ. ಹಿಂದೂ ಧರ್ಮದಲ್ಲಿ ಹನುಮಂತನನ್ನು ಶನಿದೇವನೊಂದಿಗಿನ ಸಂಪರ್ಕದ ಕಾರಣದಿಂದ ಶನಿವಾರದಂದು ಪೂಜಿಸಲಾಗುತ್ತದೆ ಮತ್ತು ಶನಿವಾರದಂದು ಹನುಮಂತನನ್ನು ಪೂಜಿಸುವುದರಿಂದ ಒಬ್ಬರ ಜಾತಕದಲ್ಲಿ ಶನಿಗ್ರಹದ ಸ್ಥಾನದ ಋಣಾತ್ಮಕ ಪರಿಣಾಮಗಳನ್ನು ತಗ್ಗಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಇದು ನಮ್ಮ ಜೀವನದ ಹೋರಾಟಗಳಿಂದ ನಮಗೆ ರಕ್ಷಣೆ ಮತ್ತು ಪರಿಹಾರವನ್ನು ನೀಡುತ್ತದೆ. ಶನಿದೇವ ನೀಡುವ ಸವಾಲುಗಳನ್ನು ಪರಿಹರಿಸಲು ಸಹಾಯ ಮಾಡುವ ಶಕ್ತಿಶಾಲಿ ಶಕ್ತಿಯಾಗಿ ಹನುಮಂತನನ್ನು ನೋಡಲಾಗುತ್ತದೆ. ಶನಿವಾರದಂದು ಹನುಮಂತನನ್ನು ಪೂಜಿಸುವ ಮೂಲಕ ಭಕ್ತರು ತಮ್ಮ ಜ್ಯೋತಿಷ್ಯ ಪಟ್ಟಿಯಲ್ಲಿ ಶನಿಯ ಸಂಕ್ರಮಣದ ಋಣಾತ್ಮಕ ಪರಿಣಾಮಗಳಿಂದ ರಕ್ಷಿಸಿಕೊಳ್ಳಲು ಬಯಸುತ್ತಾರೆ. ಹನುಮಂತನು ತನ್ನ ಅಪಾರ ಶಕ್ತಿ ಮತ್ತು ಭಕ್ತಿಗಾಗಿ ಪೂಜಿಸಲ್ಪಡುತ್ತಾನೆ. ಅಡೆತಡೆಗಳನ್ನು ನಿವಾರಿಸಲು ಮತ್ತು ಜೀವನದಲ್ಲಿ ಸ್ಥಿರತೆಯನ್ನು ಸಾಧಿಸಲು ಪ್ರಾರ್ಥಿಸಲು ಅವನನ್ನು ಸೂಕ್ತವಾದ ದೇವತೆಯನ್ನಾಗಿ ಮಾಡುತ್ತಾರೆ. ಯಾರಿಗಾದರೂ ಯಾವುದೇ ಗ್ರಹಗಳಿಂದ ಯಾವುದೇ ಸಮಸ್ಯೆ ಎದುರಾದಾಗ ಹನುಮಂತನನ್ನು ಸ್ಮರಿಸಲಾಗುತ್ತದೆ. ವಿಶೇಷವಾಗಿ ಮಂಗಳ ಗ್ರಹ ಮತ್ತು ಶನಿಗ್ರಹಕ್ಕಾಗಿ ಹನುಮಂತನ ವಿಶೇಷ ಪೂಜೆಯನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಮಂಗಳವಾರ ಮತ್ತು ಶನಿವಾರದಂದು ಮಾಡಲಾಗುತ್ತದೆ. ಶನಿವಾರದಂದು ಕೆಂಪು ಹೂವುಗಳು ಮತ್ತು ಸಿಂಧೂರದಿಂದ ಹನುಮಂತನನ್ನು ಪೂಜಿಸಿ. ಹನುಮಂತನಿಗೆ ಸಾಸುವೆ ಎಣ್ಣೆ ದೀಪಗಳನ್ನು ಅರ್ಪಿಸಿ. ಶನಿವಾರದಂದು ಹನುಮಂತನಿಗೆ ಬಾಳೆಹಣ್ಣು, ಲಡ್ಡು, ಬೆಲ್ಲ ಮತ್ತು ಕಡ್ಲೆಯನ್ನು ಅರ್ಪಿಸಿ. ಹನುಮಂತನ ಮುಂದೆ ಹನುಮಂತ ಮಂತ್ರ ಮತ್ತು ಹನುಮಾನ್ ಚಾಲಿಸವನ್ನು ಪಠಿಸಿ. ಹನುಮಂತನ ವಿಗ್ರಹದ ಮುಂದೆ ರಾಮಾಯಣವನ್ನು ಓದಿ. ರಾಮನ ಹೆಸರನ್ನು
ಆಲಿಸಿ ಮತ್ತು ಹನುಮಂತನ ಮುಂದೆ ರಾಮನ ಲೀಲೆಗಳನ್ನು ಓದುವುದು ಅವನಿಗೆ ಸಂತೋಷವನ್ನು ನೀಡುತ್ತದೆ. ಶನಿವಾರ ಬೆಳಿಗ್ಗೆ ಅಶ್ವತ್ಥ ವೃಕ್ಷದ ಎಲೆಗಳನ್ನು ಕಿತ್ತು ಕುಂಕುಮ ಅಥವಾ ಚಂದನದ ಮೇಲೆ ಶ್ರೀರಾಮ ಹೆಸರನ್ನು ಬರೆಯಿರಿ. ನಂತರ ಈ ಎಲೆಗಳಿಂದ ಮಾಲೆಯನ್ನು ಮಾಡಿ ಹನುಮಂತನಿಗೆ ಅರ್ಪಿಸಿ. ಮಾಲೆಯನ್ನು ಮಾಡಲು ನೀವು ವಿಳೆದೆಲೆಗಳನ್ನು ಸಹ ಬಳಸಬಹುದು. ಹನುಮಂತನ ದೈವಿಕ ಅನುಗ್ರಹವನ್ನು ಪಡೆಯಲು ಶನಿವಾರದಂದು ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ. ನೀವು ಹನುಮಾನ್ ದೇವಸ್ಥಾನದಲ್ಲಿ ಹನುಮಾನ್ ಧ್ಯಾನ ಮಂತ್ರವನ್ನು ಪಠಿಸಬಹುದು. ಈ ಮಂತ್ರವನ್ನು ಪಠಿಸುವುದರಿಂದ ಉತ್ತಮ ಆರೋಗ್ಯ, ಸಮೃದ್ಧಿ ಮತ್ತು ಸಂಪತ್ತು ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಹನುಮಂತನ ಧ್ಯಾನ ಮಂತ್ರವು ಹೀಗಿದೆ: ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಂ ವರಿಷ್ಠಂ ವತಾತ್ಮಜಂ ವಾನರಯುತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶನಿವಾರದಂದು ಹನುಮಂತನಿಗೆ ಸಿಂಧೂರವನ್ನು ಅರ್ಪಿಸುವುದರಿಂದ ಎಲ್ಲ ಗ್ರಹ ದೋಷಗಳು ನಿವಾರಣೆಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಹನುಮಂತನು ಮಂಗಳ ಗ್ರಹದೊಂದಿಗೆ ಸಂಬಂಧ ಹೊಂದಿದ್ದಾನೆ. ಅದು ಕೆಂಪು ಬಣ್ಣದಾಗಿದೆ ಮತ್ತು ಕೆಂಪು ಸಿಂಧೂರವನ್ನು ಅನ್ವಯಿಸುವುದರಿಂದ ಭಗವಂತ ಹನುಮಂತನಿಗೆ ಸಂತೋಷವಾಗುತ್ತದೆ. ಸಿಂಧೂರವನ್ನು ಅರ್ಪಿಸುವುದರಿಂದ ಋಣಭಾರ ಮತ್ತು ಅಪಮೃತ್ಯು ದೋಷಗಳಿಂದ ಮುಕ್ತರಾಗಬಹುದು. ಮಹಿಳೆಯರು ಹನುಮಂತನಿಗೆ ಸಿಂಧೂರವನ್ನು ಅರ್ಪಿಸಬಾರದು. ಅವರು ಹನುಮಂತನಿಗೆ ಕೆಂಪು ಹೂವುಗಳನ್ನು ಮಾತ್ರ ಅರ್ಪಿಸಬೇಕು. ಹನುಮಂತನಿಗೆ ಮಲ್ಲಿಗೆ ಎಣ್ಣೆಯನ್ನು ಅರ್ಪಿಸುವುದು ವಾಡಿಕೆ ಇದೆ. ಮಲ್ಲಿಗೆ ಎಣ್ಣೆಗೆ ಸಿಂಧೂರವನ್ನು ಸೇರಿಸಿ ಹನುಮಂತನಿಗೆ ಅರ್ಪಿಸಿ. ಹನುಮಂತನಿಗೆ ಮಲ್ಲಿಗೆ ಎಣ್ಣೆಯನ್ನು ಅರ್ಪಿಸುವುದರಿಂದ ನಾವು ಹೆಚ್ಚು ಗಮನ ಹರಿಸಲು ಮತ್ತು ಸ್ಪಷ್ಟ ದೃಷ್ಟಿಯನ್ನು ಹೊಂದಲು ಸಹಾಯ ಮಾಡುತ್ತದೆ ಮತ್ತು ನಮ್ಮ ಶತ್ರುಗಳನ್ನು ಸೋಲಿಸಲಾಗುತ್ತದೆ. ಶನಿವಾರದಂದು ನಾವು ಹನುಮಾನ್ ದೇವಾಲಯಕ್ಕೆ ಕೆಂಪು ಧ್ವಜವನ್ನು ನೀಡಬಹುದು. ಧ್ವಜವು ತ್ರಿಕೋನ ಆಕಾರದಲ್ಲಿರಬೇಕು ಮತ್ತು ಅದರ ಮೇಲೆ ರಾಮ ಎಂಬ ಪದವನ್ನು ಕೆತ್ತಿರಬೇಕು. ಕೆಂಪು ಧ್ವಜವನ್ನು ಅರ್ಪಿಸುವುದರಿಂದ ಆರ್ಥಿಕ ಸ್ಥಿರತೆ ಮತ್ತು ನಮ್ಮ ಸಮಾಜದಲ್ಲಿ ಉತ್ತಮ ಹೆಸರು ಮತ್ತು ಖ್ಯಾತಿಯನ್ನು ಹೊಂದಲು ನಮಗೆ ಸಹಾಯ ಮಾಡುತ್ತದೆ. ಹನುಮಂತನಿಗೆ ತುಳಸಿ ಹಾರವನ್ನು ಅರ್ಪಿಸುವುದರಿಂದ ಶಾಶ್ವತ ಸಮೃದ್ಧಿ ದೊರೆಯುತ್ತದೆ. ಹನುಮಂತನನ್ನು ಪೂಜಿಸುವುದರಿಂದ ಜೀವನದ ಎಲ್ಲ ಬಾಧೆಗಳು ನಿವಾರಣೆಯಾಗುತ್ತವೆ. ಸಣ್ಣ ಸೇವೆ ಅಥವಾ ಕೊಡುಗೆ ಅಥವಾ ರಾಮನಾಮವನ್ನು ಸ್ವೀಕರಿಸಿದ ನಂತರ ಒಬ್ಬ ವ್ಯಕ್ತಿಯನ್ನು ಜೀವನದಲ್ಲಿ ಸಂತೋಷಪಡಿಸುವ ದೇವರುಗಳಲ್ಲಿ ಹನುಮಂತನು ಒಬ್ಬ. ನಿರಂತರ ಸಮಸ್ಯೆಗಳಿದ್ದಲ್ಲಿ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ. ಧಾನ್ಯಗಳು ಮತ್ತು ಸರಕುಗಳನ್ನು ದಾನ ಮಾಡಿ ಹನುಮಾನ್ ದೇವಸ್ಥಾನದಲ್ಲಿ ಪ್ರಸಾದವನ್ನು ವಿತರಿಸಿ. ಭಕ್ತರು ಹನುಮಂತನನ್ನು ಎಲ್ಲಾ ದೋಷಗಳ ನಿವಾರಕ ಎಂದು ನಂಬುತ್ತಾರೆ ಮತ್ತು ಶನಿದೇವನು ತಪ್ಪನ್ನು ಶಿಕ್ಷಿಸುವ ದೇವರು ಎಂದು ನಂಬುತ್ತಾರೆ. ಈ ಎರಡು ದೇವರುಗಳು ಭಗವಾನ್ ಶಿವನೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿದ್ದಾರೆ. ಭಗವಾನ್ ಹನುಮಾನ್ ಶಿವನ ಅವತಾರವಾಗಿದ್ದಾರೆ ಮತ್ತು ಶನಿದೇವರು ತೀವ್ರವಾದ ಧ್ಯಾನದ ನಂತರ ಭಗವಾನ್ ಶಿವನ ಶಕ್ತಿಯನ್ನು ಪಡೆದಿದ್ದಾನೆ ಎಂದು ಹೇಳಲಾಗುತ್ತದೆ. ಭಗವಾನ್ ಶಿವನನ್ನು ಪೂಜಿಸುವವರು ಯಾವಾಗಲೂ ಹನುಮಾನ್ ಮತ್ತು ಶನಿದೇವರಿಂದ ಆಶೀರ್ವಾದಿಸಲ್ಪಡುತ್ತಾರೆ. ಸೂರ್ಯ ಸಂಹಿತೆಯ ಪ್ರಕಾರ ಹನುಮಂತನು ಶನಿವಾರದಂದು ಜನಿಸಿದನೆ ಎಂದು ಹೇಳಲಾಗುತ್ತದೆ. ಭಗವಾನ್ ಹನುಮಾನ್ ರುದ್ರ ಅವತಾರ ಮತ್ತು ರುದ್ರ ಎಂಬುದು ಶಿವನ ನಾಮವಾಗಿದೆ. ಶನಿದೇವನ ಹೆಸರನ್ನು ಹನುಮಾನ್ ಸಹಸ್ರನಾಮದಲ್ಲಿ ಉಲ್ಲೇಖಿಸಲಾಗಿದೆ. ಶನಿದೇವನ ತಂದೆ ಸೂರ್ಯದೇವ ಹನುಮಂತನ ಗುರುವಾಗಿದ್ದಾರೆ. ಸೂರ್ಯದೇವನು ತನ್ನ ಶಕ್ತಿಗಳನ್ನು ಭಗವಾನ್ ಹನುಮಂತನಿಗೆ ನೀಡಿ ಮಹಾವೀರನನ್ನಾಗಿ ಮಾಡಿದ್ದಾನೆ. ಶನಿದೇವನು ಅಗ್ನಿಯಿಂದ ಜನಿಸಿದ ಮತ್ತು ಹನುಮಂತನು ಗಾಳಿಯಿಂದ ಜನಿಸಿದ. ಶನಿವಾರದಂದು ಎಣ್ಣೆಯನ್ನು ಮಾರಾಟ ಮಾಡಬಾರದು ಎಂದು ನಂಬಲಾಗಿದೆ. ಆದರೆ ಶನಿವಾರದಂದು ಹನುಮಂತನಿಗೆ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯನ್ನು ಅರ್ಪಿಸುವುದರಿಂದ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಹೆಚ್ಚುವರಿಯಾಗಿ ಶನಿವಾರವನ್ನು ಆಧ್ಯಾತ್ಮಿಕ ಅಭ್ಯಾಸಗಳು ಮತ್ತು ಸ್ವಯಂ ಶಿಸ್ತಿಗೆ ಸೂಕ್ತ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನದಂದು ಹನುಮಂತನನ್ನು ಧ್ಯಾನಿಸುವುದು ಮತ್ತು ಪ್ರಾರ್ಥಿಸುವುದು ಒಬ್ಬರ ಮನಸ್ಸು, ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ತಮ್ಮ ದೈವಿಕ ಉಪಸ್ಥಿತಿ ಮತ್ತು ಆಶೀರ್ವಾದದ ಮೂಲಕ ಹನುಮಂತನು ವ್ಯಕ್ತಿಗಳನ್ನು ನೀತಿವಂತ ಮಾರ್ಗದ ಕಡೆಗೆ ಮಾರ್ಗದರ್ಶನ ಮಾಡುತ್ತಾನೆ. ಶಿಸ್ತನ್ನು ಹುಟ್ಟುಹಾಕಬಹುದು ಮತ್ತು ಅವರು ಎದುರಿಸಬಹುದಾದ ಯಾವುದೇ ವೈಯಕ್ತಿಕ ಅಥವಾ ಆಧ್ಯಾತ್ಮಿಕ ಅಡೆತಡೆಗಳನ್ನು ಜಯಿಸಲು ಸಹಾಯ ಮಾಡುತ್ತಾನೆ. ಇದಲ್ಲದೆ ಶನಿವಾರ ಮತ್ತು ಹನುಮಾನ್ ನಡುವಿನ ಸಂಬಂಧವು ಪ್ರಾಚೀನ ಹಿಂದೂ ಜ್ಯೋತಿಷ್ಯ ಮತ್ತು ನಂಬಿಕೆಗಳಲ್ಲಿ ಆಳವಾಗಿ ಬೇರೂರಿದೆ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಶನಿವಾರವು ಶನಿಯು ಆಳುವ ದಿನವಾಗಿದ್ದು, ಇದನ್ನು ನ್ಯಾಯ, ಶಿಸ್ತು ಮತ್ತು ಕಠಿಣ ಪರಿಶ್ರಮದ ಗ್ರಹವೆಂದು ಪರಿಗಣಿಸಲಾಗಿದೆ. ಈ ದಿನದಂದು ಹನುಮಂತನ ಆರಾಧನೆಯು ಶನಿಗೆ ಸಂಬಂಧಿಸಿದ ಶಕ್ತಿಗಳು ಸಮತೋಲನಗೊಳಿಸುತ್ತದೆ ಮತ್ತು ಒಬ್ಬರ ಜೀವನದಲ್ಲಿ ಸಾಮರಸ್ಯವನ್ನು ಉತ್ತೇಜಿಸುತ್ತದೆ ಎಂದು ನಂಬಲಾಗಿದೆ.
ಹನುಮಂತನನ್ನು ಭಕ್ತಿ ಮತ್ತು ಸೇವೆಯ ಪ್ರತೀಕವೆಂದು ಪರಿಗಣಿಸಲಾಗಿದೆ. ಶನಿವಾರದಂದು ಅವರ ಆರಾಧನೆಯು ಭಕ್ತರಿಗೆ ಶಿಸ್ತುಬದ್ಧ ಜೀವನವನ್ನು ಅಳವಡಿಸಿಕೊಳ್ಳಲು ಮತ್ತು ಅವರ ಎಲ್ಲ ಜೀವನ ಸಮಸ್ಯೆಗಳಲ್ಲಿ ಉತ್ತಮವಾಗಲು ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಭಗವಾನ್ ಹನುಮಂತನು ಅಚಲವಾದ ಭಕ್ತಿ ಮತ್ತು ವಿಧೇಯತೆಯನ್ನು ಸೂಚಿಸುತ್ತಾನೆ. ಅವನನ್ನು ಬಜರಂಗಿ, ಮಹಾವೀರ, ಆಂಜನೇಯ, ಬಜರಂಗ್ಬಲಿ ಮತ್ತು ಕಪೀಶ್ವರ ಮುಂತಾದ ಅನೇಕ ಸುಂದರ ಹೆಸರುಗಳಿಂದ ಕರೆಯಲಾಗುತ್ತದೆ. ಭಗವಾನ್ ಹನುಮಂತನು ಶಕ್ತಿಯನ್ನು ಹೊಂದಿದ್ದಾನೆ ಮತ್ತು ಸ್ಥೈರ್ಯವನ್ನು ಹೊಂದಿದ್ದಾನೆ. ಅವನು ಮನುಕುಲಕ್ಕೆ ತಿಳಿದಿರುವ ಅತ್ಯಂತ ಶಕ್ತಿಶಾಲಿ ಪೌರಾಣಿಕ ವ್ಯಕ್ತಿಯಾಗಿದ್ದು, ಅವನಲ್ಲಿ ಅಷ್ಟಸಿದ್ಧಿಗಳನ್ನು ಹೊಂದುವ ಮೂಲಕ ತನ್ನ ಸ್ವಂತ ಇಚ್ಛೆಯಂತೆ ತನ್ನ ದೇಹವನ್ನು ಹಿಗ್ಗಿಸಲು ಮತ್ತು ಕುಗ್ಗಿಸುವ ಸಾಮರ್ಥ್ಯದೊಂದಿಗೆ ಬಹಳ ದೂರದ ಮೇಲೆ ಹಾರುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಹನುಮಂತನ ಭಕ್ತರು ವಿಶೇಷವಾಗಿ ಮಂಗಳವಾರ ಮತ್ತು ಶನಿವಾರದಂದು ಪೂಜಿಸುತ್ತಾರೆ. ಶನಿವಾರದಂದು ಹನುಮಾನ್ ಪೂಜೆಯನ್ನು ಮಾಡುವುದರಿಂದ ಅನೇಕ ಅನುಕೂಲಕರ ಫಲಿತಾಂಶಗಳು ಮತ್ತು ಅನುಕೂಲಗಳು ಉಂಟಾಗಬಹುದು. ನಮ್ಮ ಹೃದಯದ ಆಕಾಂಕ್ಷೆಗಳನ್ನು ಈಡೇರಿಸುವ ಶನಿವಾರದಂದು ಭಗವಾನ್ ಹನುಮಂತನ ಆಶೀರ್ವಾದವನ್ನು ಹೇಗೆ ಪಡೆಯಬಹುದು ಎಂಬುದನ್ನು ಇಲ್ಲಿ ನಾವು ತಿಳಿಯೋಣ. ಶನಿವಾರದಂದು ಕರುಣಾಮಯಿ ಭಗವಾನ್ ಹನುಮಂತನನ್ನು ಸಮಾಧಾನಪಡಿಸಲು ನಾವು ಉಪವಾಸವನ್ನು ಆಚರಿಸಬಹುದು. ನಾವು ಹತ್ತಿರದ ಹನುಮಾನ್ ದೇವಾಲಯಕ್ಕೆ ಭೇಟಿ ನೀಡಬಹುದು ಮತ್ತು ಕೆಂಪು ಬಟ್ಟೆಯಲ್ಲಿ ಸುತ್ತಿದ ಹನುಮಾನ್ ವಿಗ್ರಹವನ್ನು ಅರ್ಪಿಸಬಹುದು. ಪುರಾಣಗಳ ಪ್ರಕಾರ ಭಗವಾನ್ ಹನುಮಂತನು ತನ್ನ ಇಡೀ ದೇಹಕ್ಕೆ ಸಿಂಧೂರವನ್ನು ಭಗವಾನ್ ರಾಮನಿಗೆ ಅನ್ವಯಿಸುತ್ತಾನೆ. ವಿವಾಹಿತ ಹೆಂಗಸರು ತಮ್ಮ ಗಂಡನಿಗೆ ದೀರ್ಘ ಆಯುಷ್ಯವನ್ನು ಬಯಸುವಂತೆ ಹನುಮಂತನು ರಾಮನ ದೀರ್ಘ ಆಯುಷ್ಯಕ್ಕಾಗಿ ಇದನ್ನು ಅನ್ವಯಿಸುತ್ತಾನೆ. ಭಗವಾನ್ ಹನುಮಂತನಿಗೆ ಸಿಂಧೂರವನ್ನು ಅರ್ಪಿಸುವ ಯಾರಾದರೂ ಅವರು ಬಯಸಿದ್ದನ್ನು ಹೊಂದುತ್ತಾರೆ. ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದಬೇಕು. ಒಬ್ಬರು ನಿಯಮಿತವಾಗಿ ಹನುಮಾನ್ ಚಾಲಿಸವನ್ನು ಓದುತ್ತಿದ್ದರೆ ಅವರು ಸಕಾರಾತ್ಮಕತೆಯನ್ನು ಆಕರ್ಷಿಸಬಹುದು ಮತ್ತು ಅವರ ಶ್ರದ್ಧೆಯ ಆಸೆಗಳನ್ನು ಪೂರೈಸಬಹುದು. ಹನುಮಾನ್ ಮಂತ್ರಗಳನ್ನು ಪಠಿಸಿ. ಉದಾಹರಣೆಗೆ ಹನುಮಾನ್ ಗಾಯತ್ರಿ ಮಂತ್ರ, ಹನುಮಾನ್ ಧ್ಯಾನ ಮಂತ್ರ, ಹನುಮಾನ್ ಅಷ್ಟೋತ್ತರ ಮತ್ತು ಹನುಮಾನ್ ಸಹಸ್ರನಾಮಗಳನ್ನು ಪಠಿಸಿ. ನೀವು ಬಹಳಷ್ಟು ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ನಿಮ್ಮ ಹತ್ತಿರದ ಹನುಮಂತನ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಬೆಲ್ಲ ಮತ್ತು ಕಡಲೆಯನ್ನು ದಾನವಾಗಿ ಕೊಡಿ. ಮಂಗಳಕರ ದಿನಗಳಲ್ಲಿ ನೀವು ಹನುಮಂತನ ಪೂಜೆಯನ್ನು ಚೆನ್ನಾಗಿ ಪರಿಗಣಿತರಾದ ಅರ್ಚಕರಿಂದ ದೇವಸ್ಥಾನದಲ್ಲಿ ಪೂಜೆಯನ್ನು ನೆರವೇರಿಸಿ. ವೇದಿಕ ಜ್ಯೋತಿಷ್ಯದಲ್ಲಿ ಶನಿದೇವ ಕರ್ಮ, ಶಿಸ್ತು ಮತ್ತು ನ್ಯಾಯವನ್ನು ಪ್ರತಿನಿಧಿಸುತ್ತಾನೆ. ಶನಿ ಸಾಡೆ ಸಾತಿ, ಶನಿ ಮಹಾದಶ, ಅವರ ಗ್ರಹಗಳ ಅವಧಿಗೆ ಸಂಬಂಧಿಸಿದ ಸವಾಲುಗಳಿಂದಾಗಿ ಶನಿಯನ್ನು ಗೌರವ ಮತ್ತು ಭಯದಿಂದ ಪರಿಗಣಿಸಲಾಗುತ್ತದೆ. ಈ ಅವಧಿಯು ನಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ತರುತ್ತದೆ ಎಂದು ನಂಬಲಾಗಿದೆ ಮತ್ತು ಕ್ಲೇಶಗಳು, ವ್ಯಕ್ತಿಯ ತಾಳ್ಮೆ, ಸ್ಥಿತಿಸ್ಥಾಪಕತ್ವ ಮತ್ತು ನೈತಿಕ ಶಕ್ತಿಯನ್ನು ಪರೀಕ್ಷಿಸುತ್ತದೆ. ಶನಿವಾರದಂದು ಹನುಮಂತನನ್ನು ಪೂಜಿಸುವುದು ಈ ಸವಾಲುಗಳನ್ನು ತಗ್ಗಿಸಲು ಮತ್ತು ದೈವಿಕ ರಕ್ಷಣೆಯನ್ನು ಪಡೆಯುವ ಮಾರ್ಗವಾಗಿದೆ. ಇದಿಷ್ಟು ಹನುಮಂತ ಮತ್ತು ಶನಿದೇವರ ಸಂಬಂಧದ ಕುರಿತು. ಜೈ ಶ್ರೀರಾಮ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.